ಬಾಗೇಪಲ್ಲಿ ಪಟ್ಟಣದಲ್ಲಿ ಸಿಪಿಎಂನಿಂದ ರೈತ ಹುತಾತ್ಮರ ಸ್ಮರಣಾರ್ಥ ಬೈಕ್ ಜಾಥಾ ನಡೆಸಿ ನಂತರ ಹುತಾತ್ಮ ರೈತರ ಸ್ತೂಪಗಳಿಗೆ ನಮನ ಸಲ್ಲಿಸಿ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಅವರು 1980ರಲ್ಲಿ ನಡೆದ ನರಗುಂದ ನವಲಗುಂದ ರೈತ ಹೋರಾಟವನ್ನು ಬೆಂಬಲಿಸಿ ಪಟ್ಟಣದ ಕಮ್ಯುನಿಸ್ಟ್ ನಾಯಕರ ನೇತೃತ್ವದಲ್ಲಿ ರೈತರ ಪ್ರತಿಭಟನೆ ಹತ್ತಿಕ್ಕಲು ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ತಾಲೂಕಿನ ರೈತ ದದ್ದಿಮಪ್ಪ ಆದಿನಾರಾಯಣ ರೆಡ್ಡಿ ಹುತಾತ್ಮರಾಗಿ 45 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಹುತಾತ್ಮರ ದಿನಾಚರಣೆ ಮಾಡಲಾಯಿತು. అదే రకంగా భూమి సదస్సు కూడా చాలా ఉంది. భూమి మన తాలూకులో మళ్ళీ కూడా భూస్వాముల చేతికి పోయింది. 1995 నుంచి 2000 ఇచ్చినందుకు కూడా మీరు చూడండి, బాగేపల్లో 150 ఎకరాలు లేదు. ఈరోజు 1000 ఎకరాలు, 1500 ఎకరాలు, 2000 ఎకరాలు, 300 ఎకరాలు, 200 ఎకరాలు ఉండే భూస్వాములు, నయా భూస్వాములు బాగేపల్లి తాలూకులో జన్మించినారు. ఈ రోజు అధికారం అంతా భూమిని అప్పాయించేందుకు మనం వినియోగమైతా ఉంది. కాబట్టి ఈ రోజు భూ పోరాటాన్ని మనం చేయాలా, పేదోళ్ళ భూమి దక్కించాలా. ఈ నీళ్లు భూమి కోసంగా ఈ ఎర్రజెండ నిరంతర పోరాటం చేసి ప్రాణ త్యాగాలైనా చేసి ఈ పోరాటంలో జనాల పరం నిలబడాలని చెప్పి సిపిఎం పార్టీ తీర్మానం చేసి ముందరికి అడిగేసినట్టుగా పరిస్థితి నిర్మాణమైంది. ఆ పని మనం అందరూ చేద్దాం. దద్దిమప్ప త్యాగాలే ఉన్నాయి, ఆ త్యాగాల్ని మనం జ్ఞాపకం చేసుకొని వాళ్ళ బాటలో మనం కూడా ప్రయాణించాలా, వాళ్ళ త్యాగాలకి మనం కూడా చేయి జోడించాలా. దీనికి ఎవరికి అన్యాయం అవుతుందో. ಅಂದಿನ ಗುಂಡೂರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿತು. ರೈತ ದದ್ದಿಮಪ್ಪ ಆದಿನಾರಾಯಣ ರೆಡ್ಡಿ ಮೇಲೆ ಗುಂಡು ಹಾರಿಸಿದ್ದರು. ಈ ವೇಳೆ ಆ ಇಬ್ಬರು ರೈತರು ಹುತಾತ್ಮರಾದರು ಎಂದು ತಿಳಿಸಿದರು. ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಪಟ್ಟಣಗಳು ಸೇರಿದಂತೆ 128 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಚಿತ್ರಾವತಿ ಡ್ಯಾಂ ನಿರ್ಮಿಸಲಾಗಿದೆ. ಆದರೆ ಪ್ರಸ್ತುತ ಎಷ್ಟು ಗ್ರಾಮಗಳಿಗೆ ನೀರು ಹರಿಸಲಾಗುತ್ತಿದೆ, ಅದಕ್ಕೆ ನೀಡಿದ ಅನುದಾನವೇನಾಯಿತು? ಹಾಗೆಯೇ ವಂಡಮಾನ್ ಬಳಿ ಡ್ಯಾಂ ನಿರ್ಮಿಸಲಾಗಿದೆ, ಅದರಿಂದ 60ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರನ್ನು ಒದಗಿಸುವ ಮಹತ್ತರ ಯೋಜನೆ. ಆದರೆ ಈಗ ಏನಾಗಿದೆ? ಪಂಪ್ ಸೆಟ್, ಪೈಪ್ಲೈನ್ಗಳು ಎಲ್ಲಿ ಹೋದವು? ಭ್ರಷ್ಟಾಚಾರ ಮಾಡಿ ಭೂಮಾಲೀಕರ ಹಿತಾಸಕ್ತಿ ಕಾಯುವ ಕಾಂಗ್ರೆಸ್ ಆಡಳಿತ ಬಿಜೆಪಿಯಂತೆ ದಗಲ್ಬಾಜಿ ಕೆಲಸಗಳು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎಂದಿಗೂ ಬಡ ಜನರ ಪರವಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಹಾಗಾಗಿ ಮತ್ತೆ ಕಮ್ಯುನಿಸ್ಟ್ ಚಳುವಳಿಗಳು ತೀವ್ರಗೊಳಿಸಬೇಕಿದೆ. ಭೂಮಿ, ನೀರು, ವಸತಿ ಹಾಗೂ ನೀರಿನ ಯೋಜನೆಗಳ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬೇಕು. ಸಿಪಿಐಎಂ ನೇತೃತ್ವದಲ್ಲಿ ಮತ್ತೆ ಭೂಮಿ ಹೋರಾಟಗಳನ್ನು ಮಾಡಬೇಕಿದೆ. ಸಿಪಿಐಎಂ ಅಧಿಕಾರಾವಧಿಯಲ್ಲಿ ಬಡವರಿಗೆ ಸಿಕ್ಕಿದ್ದ ಭೂಮಿ ಮತ್ತೆ ಭೂಮಾಲೀಕರ ಕೈಗೆ ಸೇರಿದೆ. ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಾರೆಯೇ ಹೊರತು ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಅದನ್ನು ಜನತೆಗೆ ದೊರಕಿಸುತ್ತಿಲ್ಲ. ಹಾಗಾಗಿ ಬಡವರ, ಕಾರ್ಮಿಕರ, ಮಹಿಳೆಯರ, ವಿದ್ಯಾರ್ಥಿ, ಯುವಜನರ ಸಮಗ್ರ ಅಭಿವೃದ್ಧಿಗಾಗಿ ಬಲಿಷ್ಠ ಚಳುವಳಿಗಳನ್ನು ಕಟ್ಟೋಣ ಎಂದು ಮುನಿವೆಂಕಟಪ್ಪ ಕರೆ ನೀಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.